ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್. ನನ್ನ ಯೂಟ್ಯೂಬ್ ಚಾನಲ್ ನಾಗಲೋಕಕ್ಕೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಈ ಹಿಂದೆ ಕೆಲವೊಂದು ವಿಡಿಯೋಗಳನ್ನ ಮಾಡಿದ್ದೆ. ಹಿರಿಯ ನಾಗರಿಕರ ಸಮಸ್ಯೆಗಳು ಮತ್ತು ಪರಿಹಾರಗಳು ಅನ್ನೋ ವಿಚಾರವಾಗಿ. ಇವತ್ತು ಕೂಡ ಮುಂದುವರಿದ ಭಾಗವಾಗಿ ಮತ್ತೊಂದು ವಿಷಯವನ್ನ ತಂದಿದ್ದೇನೆ. ಹಿರಿಯ ನಾಗರಿಕರಿಗೆ ಒದಗುವ ಅಂದ್ರೆ ಅವರ ಮುಂದೆ ಇರುವ ಸಮಸ್ಯೆಗಳಲ್ಲಿ ಒಂದು ಅಂದ್ರೆ ಹಣಕಾಸಿನ ಸಮಸ್ಯೆ. ಹಣಕಾಸಿನ ಸಮಸ್ಯೆಯಲ್ಲಿ ಎರಡು ವಿಧ. ಒಂದು ಹಣಕಾಸಿನ ಕೊರತೆ, ಇನ್ನೊಂದು ಹಣಕಾಸನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನುವಂತ ಆ ವಿಷಯ ಗೊತ್ತಿಲ್ಲದೆ ಇರುವಂತದ್ದು ಇನ್ನೊಂದು ಸಮಸ್ಯೆ. ಹಣಕಾಸಿನ ಕೊರತೆ ಅಂದ್ರೆ ಕೆಲವರ ಹತ್ರ ಹಣಕಾಸು ಕಡಿಮೆ ಇರುತ್ತೆ, ಅದರಲ್ಲಿ ಹೇಗೆ ಬದುಕಬೇಕು, ಅಥವಾ ಹಣಕಾಸೆ ಇರೋದಿಲ್ಲ, ಅದರಲ್ಲಿ ಹೇಗೆ ಬದುಕಬೇಕು ಅನ್ನೋದೊಂದು ಕೆಲವರ ಸಮಸ್ಯೆ. ಸ್ವಾಮಿ, ಯಾವಾಗ್ಲೂ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅಂತ ಹೇಳ್ತಾರಲ್ಲ, ಅದನ್ನ ನಾವು ವಯಸ್ಸಿಂದಲೂ ಕಲ್ತ್ಕೊಂಡು ಬಂದಿರ್ಬೇಕು. ಅದು ಕಲ್ತಿಲ್ಲ ಅಂದ್ರೆ ವೃದ್ಧಾಪ್ಯದಲ್ಲಿ ಅದು ದೊಡ್ಡ ಸಮಸ್ಯೆ ಆಗೋದು ಖಂಡಿತ. ಅಂದ್ರೆ ಮಕ್ಕಳಿಗೂ ಕೂಡ ನಾವು ಕೇಳಿದ್ದನ್ನೆಲ್ಲ ಕೊಡಿಸ್ಬಿಡ್ತೀವಿ. ದೊಡ್ಡವರಾದ್ಮೇಲೆ ಅವ್ರು ಕೇಳಿದಾಗ ನಮ್ಗೆ ಕೊಡುವ ಸಾಮರ್ಥ್ಯ ಇರೋದಿಲ್ಲ. ಆವಾಗ ನಾವು ತುಂಬಾ ನೋವನ್ನ ಅನುಭವಿಸ್ತೀವಿ. ಅದಕ್ಕೆ ಸಣ್ಣ ವಯಸ್ಸಿಂದಲೂ ಮಕ್ಕಳಿಗೆ ನಮ್ಮ ಇತಿಮಿತಿಗೆ ಅನುಗುಣವಾಗಿ ಕೊಡಿಸುವಂತದ್ದು ಅಭ್ಯಾಸ ಮಾಡ್ಕೊಳ್ಬೇಕು. ಇನ್ನು ಹಣಕಾಸೇ ಇಲ್ಲ ಅಂತ ಆದ್ರೆ ಆಗ ನಾವು ಬಡತನ ರೇಖೆಗಿಂತ ಕಡಿಮೆ ಎಲ್ಲಿರುವ ಅಥವಾ ಬಡತನ ರೇಖೆಗಿಂತ ಕಮ್ಮಿ ಆದಾಯವಿರುವ ವ್ಯಕ್ತಿಗಳಾಗ್ತೇವೆ. ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅದನ್ನ ನಾವು ಉಪಯೋಗಿಸ್ಕೊಂಡ್ರೆ ಅಂದ್ರೆ ನೋಡಿ, ವೃದ್ಧಾಪ್ಯ ಪಿಂಚಣಿ ಬರುತ್ತೆ, ಅಥವಾ ಫ್ರೀ ರೇಷನ್ ಸಿಗುತ್ತೆ, ಅಥವಾ ಸರ್ಕಾರದ ಕಡೆಯಿಂದ ಒಂದು ಮನೆ ಕಟ್ಟಿಕೊಡುವ ವ್ಯವಸ್ಥೆ ಎಲ್ಲ ಇರುತ್ತೆ. ಇದೆಲ್ಲ ಸೌಲಭ್ಯಗಳನ್ನ ನಾವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಎರಡನೇದಾಗಿ, ನಮ್ಮ ಹತ್ರ ಹಣಕಾಸು ಇರುತ್ತೆ, ಆದ್ರೆ ಅದನ್ನ ಎಲ್ಲಿ ತೊಡಗಿಸ್ಕೊಂಡು ನಮ್ಮ ವೃದ್ಧಾಪ್ಯ ಜೀವನವನ್ನ ಸರಿಯಾಗಿ ನಡೆಸಬೇಕು ಅಥವಾ ಸಂತೋಷವಾಗಿ ನಡೆಸಬೇಕು ಅನ್ನುವಂತಹ ವಿಷಯ ಕೆಲವ್ರಿಗೆ ಗೊತ್ತಿರುತ್ತೆ. ಕೆಲವರು ಬಂದ ಹಣವನ್ನೆಲ್ಲ ಹೆಚ್ಚು ಬಡ್ಡಿ ಸಿಗುತ್ತೆ ಅಂತ ಯಾವುದೋ ಒಂದು ಸಂಸ್ಥೆಯಲ್ಲಿ ಅದನ್ನ ಫಿಕ್ಸೆಡ್ ಡಿಪಾಸಿಟ್ ಅಥವಾ ಇನ್ನೆಲ್ಲೋ ಇನ್ವೆಸ್ಟ್ ಮಾಡಿಟ್ಬಿಡ್ತಾರೆ. ಆ ಸಂಸ್ಥೆ ಮುಚ್ಚೋಗ್ಬೋದು. ಇಂಥ ಕಡೆ ಹೇಗ್ ಮಾಡ್ಬೇಕಂತಂದ್ರೆ, ಇಂಥ ವಿಷಯದಲ್ಲಿ ಏನ್ ಮಾಡ್ಬೇಕಂದ್ರೆ, ನಾವು ಒಂದು ಕಡೆ ನಿವೇಶ ಮಾಡೋದರ ಬದಲಾಗಿ ಒಂದ್ 4-5 ಕಡೆ ಅಥವಾ ಅದಕ್ಕಿಂತಲೂ ಹೆಚ್ಚು ಕಡೆ ನಿವೇಶ ಮಾಡಿಟ್ರೆ ನಾವು ಒಂದು ನಷ್ಟ ಆದ್ರೂ ಮತ್ತೊಂದು ಉಳ್ಕೊಳ್ಳುವ ಸಂಭವ ಇರುತ್ತೆ. ರಾಷ್ಟ್ರೀಯ ಬ್ಯಾಂಕ್ ನಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇರ್ಬೋದು, ಅಥವಾ ಬೇರೆ ಶೆಡ್ಯೂಲ್ಡ್ ಬ್ಯಾಂಕ್ಗಳಿದಾವೆ, ಪೋಸ್ಟ್ ಆಫೀಸ್ ಇದೆ, LIC ಇದೆ, ಹೀಗೆ ಬೇಕಾದಷ್ಟು ಸಂಸ್ಥೆಗಳಿವೆ. ಅಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಇಡಿ. ಚಿನ್ನದ ಮೇಲೆ ನಿವೇಶ ಮಾಡಬಹುದು, ಬೆಳ್ಳಿ ಮೇಲೆ ನಿವೇಶ ಮಾಡಬಹುದು, ಶೇರ್ ಮಾರ್ಕೆಟ್ ನಲ್ಲಿ ಮಾಡಬಹುದು, ಮ್ಯೂಚುವಲ್ ಫಂಡ್ ನಲ್ಲಿ ಮಾಡಬಹುದು, ಪೆನ್ಷನ್ ಯೋಜನೆಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಹೀಗೆ ಹಲವಾರು ಕಡೆ ಇನ್ವೆಸ್ಟ್ ಮಾಡಿದಾಗ ನಮಗೆ ಒಂದು ರೆಗ್ಯುಲರ್ ಇನ್ಕಮ್, ನಿಯಮಿತವಾದ ಆದಾಯ ನಮಗೆ ಬಂದೇ ಬರುತ್ತೆ. ಅದನ್ನ ನಾವು ಖಂಡಿತವಾಗಿ ನಮ್ಮ ಜೀವನದ ಅಂದ್ರೆ ನಮ್ಮ ಮುಂದಿನ ಜೀವನಕ್ಕೆ ಆಧಾರವಾಗಿ ಉಪಯೋಗಿಸ್ಕೊಳ್ತಾ ಹೋಗ್ತೀವಿ. ಮತ್ತೆ ಕೆಲವ್ರಿಗೆ ಹೇಗಾಗಿರುತ್ತೆ ಅಂತಂದ್ರೆ, ಹಣ ಇರುತ್ತೆ, ಡಿಪಾಸಿಟ್ ಮಾಡಿ ಇಟ್ಟಿರ್ತಾರೆ, ಅದರ ಬಡ್ಡಿಯೂ ಬರ್ತಾ ಇರುತ್ತೆ, ಅದನ್ನ ರೀಇನ್ವೆಸ್ಟ್ ಮಾಡಿ 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 ಇಡ್ತಾ ಇರ್ತಾರೆ. ಅವರು ಅದನ್ನ ಇಂದಿನ ದಿನಕ್ಕೆ ಖರ್ಚು ಮಾಡದೆ, ಹಣ ಖರ್ಚು ಮಾಡಿದ್ರೆ ಎಲ್ಲಿ ನನ್ನ ಮುಂದಕ್ಕೆ ಕಷ್ಟ ಆಗ್ಬಿಡುತ್ತೋ ಅನ್ನುವಂತ ಯೋಚನೆಯಲ್ಲಿ ಆ ಹಣವನ್ನು ಖರ್ಚು ಮಾಡದೆ ಇವತ್ತಿನ ದಿನವನ್ನ ಅಂದ್ರೆ ಈ ವರ್ತಮಾನವನ್ನ ಕಷ್ಟ ಅನ್ನೋ ರೀತಿಯಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಸ್ವಾಮಿ, ಅದೇನು ಅಂದ್ರೆ, ನಾವು ಮುಂದೆ ಏನೋ ಕಷ್ಟ ಬರುತ್ತೆ ಅಂತ ಹೆದರ್ಕೊಂಡು ಇವತ್ತಿನ ದಿನವನ್ನೇ ಕಷ್ಟವನ್ನಾಗಿ ಅನುಭವಿಸ್ತಾ ಮುಂದಿನ ದಿನ ಹೇಗಾಗುತ್ತೋ ಏನೋ ಗೊತ್ತೇ ಇಲ್ಲ, ಆದ್ರೆ ಇವತ್ತನ್ನೇ ನಾವು ಕಷ್ಟ ಅಂತ ಅನ್ಕೊಂಡು ಬದುಕುವಂತ ವ್ಯವಸ್ಥೆ ಬರುತ್ತೆ. ಅದ್ರ ಬದಲಾಗಿ ಬರುವಂತ ಇಂಟ್ರೆಸ್ಟ್ ಅನ್ನ ಅಥವಾ ಬರುವಂತ ಇಂಟ್ರೆಸ್ಟ್ ಅಲ್ಲಿ ಒಂದು ಅರ್ಧ ಭಾಗವನ್ನಾದ್ರೂ ಉಪಯೋಗಿಸ್ಕೊಂಡು ಇವತ್ತಿನ ದಿನವನ್ನ ಸುಖವಾಗಿ ಸಾಗಿಸೋದು ತುಂಬಾ
ಉತ್ತಮವಾದ ಕೆಲಸ ಅಂತ ನನಗನ್ಸುತ್ತೆ. ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಆ, ಇದನ್ನ ಲೈಕ್ ಮಾಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ನಮಸ್ಕಾರ. Subscribe to my channel. Thank you for watching